ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಸ್ನೇಹಿತರೆ ನಮಸ್ಕಾರ. ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟರೆ ಈ ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮನ್ನು ಎದುರಿಸಲಾಗುವುದಿಲ್ಲ. ನಮಗೆ ಬಹುದೊಡ್ಡ ಕೊರತೆ ಇರುವುದು ನಾವು ನಮ್ಮನ್ನು ನಂಬದೇ ಇರುವುದು. ಇದು ನಾವು ಸುಮಾರು 30 ವರ್ಷಗಳ ತರಬೇತಿ ಅನುಭವದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಮೆಂಟರ್, ಟ್ರೈನರ್, ಆಥರ್ ಆ್ಯಂಡ್ ಇನ್ಫ್ಲೂಯೆನ್ಸರ್. ಈ 4 ಏರಿಯಾದಲ್ಲಿ ನಾನು ಮೆಂಟರ್ ಅಂದರೆ ಮಾರ್ಗದರ್ಶನವನ್ನು ಮಾಡುತ್ತಾ, ತರಬೇತಿಯನ್ನು ನೀಡುತ್ತಾ, ಪುಸ್ತಕಗಳನ್ನು ಬರೆಯುತ್ತಾ, ಯೂಟ್ಯೂಬ್ ಮೂಲಕ ಈ ಥರದ ವಿಡಿಯೋಗಳನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಮೂಲಕ ಜನಸಾಮಾನ್ಯರಿಗೆ ನೀಡಿ ಒಂದು ತಿಳುವಳಿಕೆ, ಬೇಸಿಕ್ ಅವೇರ್ನೆಸ್, ಮೋಟಿವೇಶನ್, ಟ್ರಾನ್ಸ್ಫಾರ್ಮೇಷನ್ ಕಡೆಗೆ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಅರ್ಥ ಆಗಿರೋದೇನು ಅಂದರೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ನಂಬಿದರೆ ಮೋರ್ ದೆನ್ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತಾರೆ. ಇಲ್ಲಿ ಪ್ರಾಬ್ಲಮ್ಗಳಾಗ್ತಾ ಇರೋದು ಏನು ಅಂದರೆ, ನಾವು ನಮ್ಮನ್ನು ನಂಬುವುದಿಲ್ಲ. ನಿಮ್ಮ ನಂಬಿಕೆ ಹೆಚ್ಚಾಗಲಿ ಎನ್ನುವ ಸದುದ್ದೇಶದಿಂದ ಈ ವಿಚಾರವನ್ನು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳಿಗೆ ನೀಡಿದೆ ನಾನು. ಏನಂತೀರಿ, ಏನು ಮಾತಾಡ್ತೀರಿ ಅಂತ. ಮೊದಲನೇದಾಗಿ ನಾನು ಗೀತಾ ಅವ್ರನ್ನ ಕೇಳ್ತಾ ಇದ್ದೇನೆ. ಗೀತಾ ಮೇಡಮ್, ನಂಬಿಕೆ ಇಡೋದು ಎಷ್ಟು ಇಂಪಾರ್ಟೆಂಟ್? ಯಾಕೆಂದ್ರೆ ಈ ಗೀತಾ ಹೋರಾಟಗಾರ್ತಿ, ಕನ್ನಡ ಹಿತರಕ್ಷಣಾ ಸಮಿತಿನಲ್ಲಿ ಇದ್ಕೊಂಡು ಅವ್ರು ನಂಬಿಕೆ ಇಟ್ಕೊಂಡು ಜೋರಾಗಿದ್ದಾರೆ. ಅದಕ್ಕೆ ಫಸ್ಟ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಸರ್ ನಮಸ್ತೆ ಸರ್. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಖಂಡಿತ ಸರ್, ನಾವ್ ಏನೇ ಒಂದ್ ಮಾಡ್ಬೇಕಾದ್ರೆ ಆ ನಂಬಿಕೆನೇ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅಂದ್ರೆ ಎದುರುಗಡೆ ನೋಡಿ ನಂಬಿಕೆ ಇಡೋದೇ ಬೇರೆ, ಆದ್ರೆ ನಮಗ್ ಕಾಣದೇ ಇರೋವಂಥದ್ದು, ಇವಾಗ ಕಾಣದೇ ಇರೋವಂಥದ್ದನ್ನ ನಂಬೋದೇ ಬೇರೆ. ಇವಾಗ ನಾವು ಒಂದು 2024ನೇ ಇಸ್ವಿ ಬಂದಾಗ ಒಂದು ಡೈರಿ ತಗೊಂಡು ನಾವ್ ಈ 2000 ಡಿಸೆಂಬರ್ ಅಷ್ಟರೊಳಗಡೆ ಇದೆಲ್ಲ ಮಾಡ್ಬೇಕು, ಇದೆಲ್ಲ ಸಾಧನೆ ಮಾಡ್ಬೇಕು ಅಂತ ನಾವೇನೇನೋ ಬರ್ಕೊಂಡಿರ್ತೀವಿ. ಅದು ನಮ್ಮ ನಂಬಿಕೆ. ಅಂದ್ರೆ ಅದ್ ನಮ್ಗ್ ಕಾಣಿಸಲ್ಲ, ಆದ್ರೂ ಒಂದು ನಂಬಿಕೆಯಿಂದ ನಾವು ಅದನ್ನ ಬರ್ಕೊಂಡು ಹಾಗೆ ಆಗುತ್ತೆ ಅಂತ ಸಾಗೋದು ಒಂದು ನಂಬಿಕೆ ಸರ್. ಹಾಗೆ ಉದಾಹರಣೆಗೆ ದೇವ್ರು ಯಾರು ನೋಡಿಲ್ಲ ದೇವ್ರನ್ನ, ಆದ್ರೂ ಒಬ್ಬ ದೇವ್ರು ಇದಾನೆ ಅಂತ ನಾವು ನಂಬ್ಕೊಂಡು ಪ್ರತಿನಿತ್ಯ ಆ ಒಂದು ಭಯ ಭಕ್ತಿಯಿಂದ, ಯಾರು ಜನ ನೋಡ್ತಾರೋ ಬಿಡ್ತಾರೋ, ಬಟ್ ದೇವ್ರೊಬ್ಬ ನೋಡ್ತಿರ್ತಾನೆ, ನಾವು ನಿಯತ್ತಾಗಿ ಕೆಲಸ ಮಾಡ್ಬೇಕು, ಅವನ್ಗೆ ಭಯ ಪಟ್ಕೊಂಡು ಅಂತ ನಾವು ಮಾಡ್ತೀವಲ್ಲ, ಅದು ಒಂದು ನಂಬಿಕೆ ಸರ್. ಹಾಗೆ ಒಬ್ಬ ತಂದೆ ತಾಯಿ ಮಕ್ಕಳನ್ನ ಸಾಕ್ತಾರೆ, ಬೆಳೆಸ್ತಾರೆ. ಮುಂದೆ ಒಬ್ಬ ಒಳ್ಳೆ ಪ್ರಜೆ ಆಗ್ಬೋದು, ಒಬ್ಬ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬಹುದು, ಅಥವಾ ಏನಾದ್ರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬಹುದು ಅಂತ. ಕಂಟಿನ್ಯೂ ಮಾಡಿ ಸರ್. ಅದು ಒಂದು ನಂಬಿಕೆ. ಖಂಡಿತ ಪ್ರತಿಯೊಬ್ಬರಲ್ಲೂ ಆ ನಂಬಿಕೆಯಿಂದನೇ ಅವರು ಜೀವನ ಮಾಡ್ಲಿಕ್ಕೆ ಸಾಧ್ಯ ಸರ್. ಹಾಗಾಗಿ ಪ್ರತಿಯೊಬ್ಬರಿಗೂ ಆ ನಂಬಿಕೆ ಇರ್ಲೇಬೇಕು. ಆ ನಂಬಿಕೆ ಇದ್ರೇನೆ ಒಂದು ಉಲ್ಲಾಸ, ಉತ್ಸಾಹ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸಂತೋಷ್ ಏನ್ ಹೇಳ್ತಾರೆ? ಆತ್ಮೀಯರೇ ನಮಸ್ಕಾರ. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಆದ್ರೆ ನಮ್ಮಲ್ಲಿ ನಾವು ನಂಬಿಕೆ ಇಟ್ಕೋಬೇಕಾಗತ್ತೆ. ನಾವು ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟಾಗ ಮಾತ್ರ ಆ ಕೆಲಸ ಆಗುತ್ತೆ. ಹಾಗೆ ನಾವು ಯಾವ್ದಾದ್ರು ಒಂದ್ ಕೆಲಸ ಮಾಡಿ 4-6 ಜನದ ಜೊತೆ ಹೇಳಿದಾಗ ಆ ನಂಬಿಕೆಗೆ ಅವರು ಬೇರೆ ಬೇರೆ ರೀತಿ ಹೇಳಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಗುರುಗಳು, ಮಾರ್ಗದರ್ಶಕರು ಇದ್ದಾಗ ನಾವು ಚಿಕ್ಕದಾಗಿ ಯಾವ್ದೇ ಒಂದ್ ಕೆಲಸ ಮಾಡಿದಾಗ ಅವರು ಇದ್ರಲ್ಲಿ ನೀನ್ ಗೆಲ್ತೀಯ, ಇದು ನಿನ್ಗೆ ಆಗತ್ತೆ ಹೀಗೆ ಹೇಳಿದಾಗ ನಮ್ಮ ನಂಬಿಕೆ ಇನ್ನಷ್ಟು ಗಟ್ಟಿ ಆಗುತ್ತೆ. ಹಾಗೆ ನಾವು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ಹೆಚ್ಚಿಗೆ ಯಾವುದೇ ಒಂದು ಸಾಧನೆ ಮಾಡ್ಬೋದು ಅನ್ನೋದನ್ನ ಇಷ್ಟ ಹೇಳ್ತೀನಿ ಸರ್. ವೆರಿ ಗುಡ್. ತ್ರಿವೇಣಿ ಮೇಡಮ್ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ಹೌದು ಸರ್, ನಮ್ಮಲ್ಲಿ ನಾವು ಮೊದಲು ನಂಬಿಕೆ ಇಡ್ಬೇಕು. ನಂಬಿಕೆ ಜೀವನ ಅಂತೇಳಿ ದೊಡ್ಡವರು ಹೇಳ್ತಾರೆ. ಈಗ ಒಂದು ಸಂಸಾರದಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಕ್ಕಳ ಬಗ್ಗೆ ಆಗಿರ್ಬೋದು, ನಮಗೆ ಅವ್ರ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಅಲ್ಲಿ ಯಾವುದೇ ರೀತಿ ಜಗಳ ಅಂತಕ್ಕಂಥದ್ದು ಸಂಭವಿಸೋದಿಲ್ಲ. ಅದು ಒಂದು ಸಂಸಾರ ಆಗ್ಲಿ ಸಲೀಸಾಗಿ ತೂಗಿಸ್ಕೊಂಡು ಹೋಗುತ್ತೆ. ಈಗ ಏನಪ್ಪಾ ಅಂತಂದ್ರೆ, ಈಗ ಈಗ ಯಾವುದೇ ಒಂದು ಗೌರವಕ್ಕೆ ಆಗೋದಾಗಿರ್ಬೋದು, ನಮ್ಮನ್ನ ಈ ರೀತಿ ಈಗ ನಾವೇ ಆಗ್ಲಿ ಯಾವುದೇ ಒಂದು ಗೌರವನ್ನ ತಗೊಳ್ಬೇಕು ಅಂತ ಹೇಳಿ ಅನ್ನಿಸ್ಕೊಂಡಾಗ ನಮ್ಮಲ್ಲಿ ನಾನು ಈ ಗೌರವಕ್ಕೆ ಅರ್ಹಳಾಗಿದ್ದೇನೆ, ಅರ್ಹರು ಅನ್ನೋದನ್ನ ನಾವು ಮೊದಲು ನಂಬಬೇಕು. ಆಗ ತಂತಾನೆ ಆ ಗೌರವಗಳು ನಮ್ಮನ್ನ ಹುಡ್ಕೊಂಡ್ ಬರ್ತವೆ ಅಂತೇಳಿ ನೀವು ಸಾಕಷ್ಟು ಸರಿ ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳಿರೋದನ್ನ ನಾನು ಕೇಳಿದೀನಿ. ಹಾಗಾಗಿ
ಈಗ ಯಾವುದೇ ಒಂದು ವಿಚಾರ ಕಲಿಯೋದಾಗಿರ್ಬೋದು, ಒಂದು ಇಂಗ್ಲಿಷ್ ಮಾತನಾಡೋದ್ ಕಲಿಯೋದಾಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ನಾವು ಕಲಿಬೇಕು ಅಂತ ಅನ್ಕೊಂಡಾಗ ನಾವು ಮೊದಲು ನಮ್ಮಲ್ಲಿ ನಾವು ನಂಬಿಕೆ ಇಟ್ಟು ಅದನ್ನ ಕಲಿಬೇಕು. ನಮ್ಮನ್ನೇ ನಾವು ನಂಬದೇ ಇದ್ರೆ ನಮಗೆ ಯಾವುದೇ ರೀತಿ ದಾರಿಗಳು ಕಾಣ್ಕೋದಿಲ್ಲ. ನಮ್ಮನ್ನ ನಾವು ಇದನ್ನ ಕಲಿಲೇಬೇಕು, ನಾವು ಈ ಗೌರವಕ್ಕೆ ಪಾತ್ರರಾಗ್ಬೇಕು, ಅಥವಾ ಈ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡೋದಾಗಿರ್ಬೋದು, ಇದನ್ನ ನಾವು ಸಕ್ಸಸ್ ಆಗಿ ಆರ್ಗನೈಸ್ ಮಾಡ್ಬೇಕು, ನಾನ್ ಮಾಡೇ ಮಾಡ್ತೀನಿ, ನನಗಿದು ಸಾಧ್ಯ, ನಾನು ಇದಕ್ಕೆ ಅರ್ಹಳಾಗಿದ್ದೀನಿ ಅನ್ನೋದನ್ನ ಮೊದಲು ನಾವು ನಂಬ್ಕೊಂಡಾಗ ನಮಗೆ ಸಾಕಷ್ಟು ದಾರಿಗಳು ಸಿಗ್ತಾ ಹೋಗ್ತವೆ ಅನ್ನೋದನ್ನ ನಾನು ಈ ವೆರಿ ಮೂಲಕ ಗುಡ್. ಹೇಳೋದಕ್ಕೆ ಬಯಸ್ತೀನಿ ಸರ್. Thank you. ಎಸ್, ತ್ರಿವೇಣಿ ಅವರು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಇನ್ನು ಕಟ್ಟೆ ಎರ್ರಿಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್, ಕಟ್ಟೆ. ಆತ್ಮೀಯರೇ ನಮಸ್ಕಾರ. ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ನಿಜ, ಯಾಕಂದ್ರೆ ನಮ್ಮಲ್ಲಿ ನಾವು ನಂಬಿಕೆ ಇಡಬೇಕಾಗುತ್ತದೆ. ಯಾಕಂದ್ರೆ ನಾವು ರಾತ್ರಿ ಮಲಗಿದಾಗ ಬೆಳಿಗ್ಗೆ ಎದ್ದೇಳುತ್ತೇವೆ ಎಂಬುದು ನಂಬಿಕೆ ನಮ್ಮಲ್ಲಿ ಇರುತ್ತದೆ. ಈ ಉದಾಹರಣೆಗೆ ನಾವೊಂದು ಪ್ರತಿದಿನ ರಾತ್ರಿ ಡೈರಿ ಬರಿಬೇಕಾದ್ರೆ ನಾಳಿನ ಚಟುವಟಿಕೆಗಳನ್ನ ನಾವು ಡೈರಿಯಲ್ಲಿ ಬರಿತಾ ಹೋಗ್ತೀವಿ. ಬರಿತಾ ಹೋದಾಗ ಆ ನಾಳಿನ ಚಟುವಟಿಕೆಗಳು ನಾವು ಮಾಡಿದಾಗ ಮಾತ್ರ ಅಲ್ಲಿ ಒಂದು ನಂಬಿಕೆಗೆ ನಾವು ಅರ್ಹರಾಗ್ತೀವಿ. ಉದಾಹರಣೆಗೆ ಇವತ್ತು ಒಂದು ಜಯಪ್ರಕಾಶ್ ಸರ್ ನಗ್ತೇಳಿ ಸರ್ ಅವರ ಜೂಮ್ ಆನ್ಲೈನ್ 7 ಗಂಟೆಗೆ ನಾನು ಭಾಗವಹಿಸ್ಬೇಕಂತ ಒಂದು ನಿನ್ನೆ ದಿನದಲ್ಲಿ ಒಂದು ನಂಬಿಕೆ ಇಟ್ಕೊಂಡಿರ್ತೀವಿ. ಆ 7 ಗಂಟೆಗೆ ನಾವು ಜಾಯ್ನ್ ಆದಾಗ ಆ ನಂಬಿಕೆಗೆ ನಾವು ಒಂದು ಅರ್ಹರಾಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಕ್ತಿಗಳನ್ನ, ಹಾಗೆ ನಮ್ಮ ಕನಸುಗಳನ್ನ, ನಮ್ಮ ಸಾಮರ್ಥ್ಯಗಳನ್ನ ಇವೆಲ್ಲ ನಾವು ನೋಡಿಕೊಂಡು ನಮ್ಮ ನಂಬಿಕೆಯಲ್ಲಿ ಎಷ್ಟಿದೆ ಅಂತೇಳಿ ನಾವು ನೋಡ್ಕೊಳ್ಬಹುದಾಗುತ್ತದೆ. ಧನ್ಯವಾದ ಸರ್. ಅನಂತ ಕೃಷ್ಣ ಮೋಹನ್. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್, ನಂಬಿಕೆ ಅನ್ನೋದು ಅದು ನಮ್ ಬಿಲೀಫ್. ಒಂದನ್ನ ನಂಬಿ ನಾವು ಫಾಲೋ ಮಾಡ್ತಾ ಇರ್ಬೇಕಾದ್ರೆ ನಾವು ಒಂದು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದೇಳ್ತಾ ಇರ್ತೀವಿ. ಅದೊಂದು ಬಿಲೀಫ್. ಅದರಿಂದ ನಮ್ಗೊಂದು ಧ್ಯಾನ, ಒಂದು ಯೋಗ, ಅದನ್ನ ಒಂದು ಬಿಲೀಫ್ ನಲ್ಲಿ ಹೋಗ್ತಾ ಇರ್ತೀವಿ. ಆದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅದೊಂದು ನಂಬಿಕೆ ಮೇಲೆ ನಮ್ಮ ಒಂದು ಶಿಸ್ತು ಎಲ್ಲ ಬೆಳಿತೈತಿ ಸರ್. ಇಲ್ಲ, ನಂಬಿಕೆ ಇಲ್ಲ ಅಂತಂದ್ರೆ, ಇವಾಗ ಎಕ್ಸಾಂಪಲ್ ಒಂದು ಕತೆ ಹೇಳ್ಬೇಕಂದ್ರೆ, ನಾವು ಒಂದು ಸಣ್ಣ ಕತೆ. ಒಂದು ಊರಲ್ಲಿ ಕಪ್ಪೆಗಳೆಲ್ಲ ಸೇರಿ ಮೇಲೆ ಟವರ್ ಹತ್ತಿದ್ರಿಗಿನ ಯಾರು ಟವರ್ ಹತ್ತುತ್ತಾರೋ ಅವ್ರಿಗೆ ಒಳ್ಳೆ ಪ್ರೈಸ್ ಕೊಡ್ತೀವಿ ಅಂತೇಳಿ ಹೇಳ್ತಾರಂತೆ. ಅವಾಗ ಎಲ್ಲಾ ಕಪ್ಪೆಗಳು ಬರ್ತವೆ. ಬಂದಾಗ ಅದ್ರಲ್ಲಿ ಪಾಲ್ಗೊಳ್ಳುವ ಕಪ್ಪೆಗಳೆಲ್ಲ ಇರ್ತವೆ. ಮತ್ತೆ ಉಳಿಕಿದ್ವೆಲ್ಲ ಸೈಡಲ್ಲೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ವಂತೆ, ನಮ್ಮೂರಲ್ಲಿ ಯಾರು IAS ಮಾಡಿದವ್ರಿಲ್ಲ, BEd ಮಾಡಿದವ್ರಿಲ್ಲ, ನಮ್ಮೂರಲ್ಲಿ ಅಂತವ್ರು ಯಾರಿಲ್ಲ ಅಂದ್ರೆ ಕೆಲವು ಹತ್ತವೆಲ್ಲ ಕೇಳಿ ಹಂಗೆ ದಪ್ಪಂತ ಕೆಳಗ್ ಬಿದ್ವಂತೆ. ಇನ್ನ ನಮ್ಮ ಊರಲ್ಲಿ ಇಂತ ಮಹಾನ್ ಮಾಡಿರೋಂತ ವ್ಯಕ್ತಿಗಳಿಲ್ಲ, ಅದಿಲ್ಲ ಅಂತ ಹೇಳ್ತಾ ಹೋದ್ವಂತೆ. ಅವಾಗ ಇನ್ನ ಉಳ್ಕಿದ್ ಕಪ್ಪೆ ಎಲ್ಲ ಬಿದ್ವಂತೆ. ಲಾಸ್ಟಿಗೆ ಒಂದೇ ಒಂದ್ ಕಪ್ಪೆ ಮೇಲೆ ಹತ್ತಿ ನಿಂತ್ಕೊಂತಂತೆ. ಅವಾಗ ಎಲ್ಲರೂ ಕ್ಲಾಪ್ಸ್ ಹೊಡೆದ್ಮೇಲೆ ಅದನ್ನ ಕರೆದು, ನೀನ್ ಹೆಂಗಪ್ಪ ಈ ಸಾಧನೆ ಮಾಡಿದೆ ಅಂತ ಅದನ್ನ ಕೇಳಕ್ ಬಂತಂತೆ. ಕೇಳ್ಬೇಕಂತ ಎಲ್ಲರೂ ಕುತೂಹಲದಿಂದ ಕುಂತಿದ್ರಂತೆ. ಅದು ಕೆಳಗ್ ಬಂತು ಕೇಳಿದ್ರೆ, ಅವಾಗ ನೀವೆಲ್ಲ ಏನ್ ಮಾತಾಡಿದ್ರೆ ನನ್ ಕೇಳಿಸಿಲ್ಲ, ಯಾಕಂದ್ರೆ ನನ್ ಕಿವಿಡು ಇತ್ತು, ಹಂಗೆ ಕೇಳಿಸಿಲ್ಲ, ಹಂಗೆ ನಾನು ಹತ್ಬಿಟ್ಟಿನಿ ಅಂತದ್. ಅಂದ್ರೆ ನಾವ್ ಏನೇ ಮಾಡ್ಬೇಕಾದ್ರೆ ನೆಗೆಟಿವ್ ಬಿಲೀಫ್ಸ್ ಬೇರೆಯವ್ರು ನಮ್ಗೆ ಡಿಸ್ಟರ್ಬ್ ಮಾಡ್ಬಿಟ್ಟು ಹಿಂದಕ್ಕೆ ಎಳಿತಾ ಇರ್ತಾರೆ. ನಮ್ಮಲ್ಲಿರೋ ನಂಬಿಕೆಯ ಮೇಲೆ ನಾವು ಮುಂದೆ ಹೋಗ್ಬೇಕಂತ ಈ ಕಥೆಯಿಂದ ಗೊತ್ತಾಗುತ್ತೆ ಸರ್. ಸೊ ಹಂಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ಮೇಲೆ ನಾವು ಬಿಲೀಫ್ ಇಟ್ಕೊಂಡು ಹೋಗ್ಬೇಕಂತ ಇದು ಕಥೆಯ ಅರ್ಥ ಸರ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಅನಂತ ಕೃಷ್ಣ ಮೋಹನ್ ಅವರೇ. ನಮ್ಮೆಲ್ಲ ಆನ್ಲೈನ್ ಸ್ಟೂಡೆಂಟ್ಸು ಅವರವರ ಅನಿಸಿಕೆಗಳನ್ನ ತುಂಬಾ ಸೊಗಸಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಾವು ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಈ ರೀತಿ ವಿಚಾರಗಳನ್ನ ಹಂಚಿಕೊಳ್ತಾ ಇರ್ತೇವೆ. ನಾವು ಜೊತೆಗೆ 3 days ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇರ್ತೇವೆ. ಉದಾಹರಣೆಗೆ ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ 3 days ಕ್ಯಾಂಪ್ ಅಟೆಂಡ್ ಮಾಡಿರುವ ಗೀತಾ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಾನು ಹೋದ ಒಂದು ಕ್ಯಾಂಪ್ ಅಲ್ಲಿ 3 ದಿನಗಳ ಕಾಲ ಜಾಯ್ನ್ ಆಗಿದ್ನಲ್ಲ ಸರ್. ಅಂದ್ರೆ 3 ದಿನಗಳ ಕಾಲ ಅಲ್ಲೇ ಒಂದು ರೆಸಿಡೆನ್ಸಿ ಕ್ಯಾಂಪ್ ತುಂಬಾ ಚೆನ್ನಾಗಿತ್ತು ಸರ್. ಯಾಕಂದ್ರೆ ಅಲ್ಲಿ ಒಂದು ವಾತಾವರಣನೇ ಇನ್ನಷ್ಟು ಕಲಿಬೇಕು, ಮತ್ತಷ್ಟು ಕಲಿಬೇಕು ಅಂತ ಒಂದು ಕಲಿಕೆಗಾಗಿನೇ ಮಾಡಿರುವಂತಹ ಒಂದು ಸ್ಥಳ ಅನ್ಸುತ್ತೆ ಅದು. ದೇವನಹಳ್ಳಿ ಹತ್ರದ ದ ಸ್ಕೂಲ್ ಆಫ್ ಏಷಿಯಂಟ್ ವಿಸ್ಡಮ್ ಅಂತ ತುಂಬಾ ಚೆನ್ನಾಗಿದೆ ಸರ್ ಅಲ್ಲಿ ವಾತಾವರಣ. ನಿಜಕ್ಕೂ ನಾನು ನೆಕ್ಸ್ಟ್ 13-14 ನಾನು ಕೂಡ ಜಾಯ್ನ್ ಆಗ್ತಾ ಇದ್ದೀನಿ. ಒಂದು ಕಲಿಕೆಗೆ ನಿಜಕ್ಕೂ ಒಂದು ಬೆಳಗ್ಗೆನೆ ಒಂದು 7 ಗಂಟೆಯಿಂದನೇ ಪ್ರಾರಂಭ ಮಾಡ್ತೀರಾ. ಅದಕ್ಕೆ ಒಂದು ಸಮಯ ಅವಕಾಶ ಇಲ್ಲ. ಈಗ ಒಂದು ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಅಲ್ಲಿ ಒಂದು ಸಮಯ ಇಂತಿಷ್ಟೇ ಸಮಯ ಅಂತ ಇರುತ್ತೆ. ಆದ್ರೆ ಅಲ್ಲಿ ಬೆಳಗ್ಗೆ ಒಂದು 7 ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು 11 ಗಂಟೆ ತನಕ ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ವಿಚಾರಗಳನ್ನ ಕಲಿಯುವುದಕ್ಕೆ ಸಾಧ್ಯ ಆಗುತ್ತೆ.
ಒಂದು ಪಬ್ಲಿಕ್ ಸ್ಪೀಕಿಂಗ್ ಏನು ಯಾರಿಗೆಲ್ಲ ಭಯ ಇರುತ್ತೋ ಅದೇ ಅವ್ರು ಈ ರೀತಿಯ ಒಂದು ಕ್ಯಾಂಪ್ ನ ಉಪಯೋಗ ಮಾಡ್ಕೊಂಡ್ರೆ ಖಂಡಿತ ಒಂದು ಕಲೀಲಿಕ್ಕೆ 100% ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಕಟ್ಟೇರಿ ಸ್ವಾಮಿ ತಾವು ಕೂಡ ಭಾಗವಹಿಸಿದ್ರಿ, ತಮ್ಮ ಅನಿಸಿಕೆಯನ್ನು ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ಕಳೆದ 3 ಡೇಸ್ ವರ್ಕ್ಶಾಪಿಗೆ ಕೂಡ ನಾನು ಕೂಡ ಭಾಗವಹಿಸಿದ್ದೆ. ಆ 3 ಡೇಸ್ ವರ್ಕ್ಶಾಪಲ್ಲಿ ಭಾಗವಹಿಸುವುದರಿಂದ ನಾನು ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಂಡಿದ್ದೇನೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಪದಗಳ ಬಳಕೆ ಆಗಿರ್ಬೋದು, ನಮ್ಮ ಒಂದು ಗ್ರೂಮಿಂಗ್ ಅಂದರೆ ನಮ್ಮ ಹಾವಭಾವ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇರಬೇಕು, ಹಾಗೆ ಸಭಾ ಕಂಪನ, ಆಮೇಲೆ ವೇದಿಕೆ ಭಯ ಆಗಿರ್ಬೋದು, ನಮ್ಮ ಮಾತನಾಡುವ ಕಲೆ ಆಗಿರ್ಬೋದು. ತುಂಬ ವಿಶೇಷವಾಗಿ ನಮ್ಮ ಜಯಪ್ರಕಾಶ್ ಸರ್ ಅವರು ತುಂಬ ನಮಗೆ 3 ದಿನ ತರಬೇತಿಯಲ್ಲಿ ನಮಗೆ ಹಾಗೆ ಒಂದು ವಿಷಯಗಳನ್ನ ಕೊಡ್ತಾ ಬಂದರು. ಅವುಗಳನ್ನ ನಾವು ಮಾತಾಡ್ತಾ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನು ನಾವು ಅಲ್ಲಿ ಕಲಿತು ಬಂದಿವಿ. ಹಾಗಾಗಿ ಇಂಥ 3 ದಿನದ ವರ್ಕ್ಶಾಪ್ಗಳು ನಮ್ಮೆಲ್ಲರಿಗೂ ಅವಶ್ಯಕವಾಗಿರ್ತದೆ. ಹಾಗಾಗಿ ಈ ದಿನ ಮತ್ತೊಮ್ಮೆ ಈಗೇನು ಸೆಪ್ಟೆಂಬರ್ 13, 14, 15 ಈಗೇನು ಮತ್ತೆ ನಮ್ಮ ಸಾರ್ ಅವರು 3 ಡೇಸ್ ಕ್ಯಾಂಪ್ ಕಳೆದ ದೇವನಹಳ್ಳಿ ಕ್ಯಾಂಪ್ನಲ್ಲಿ ಏನು ಮಾಡ್ತಾ ಇದ್ದಾರೆ, ಅದೇ ಕ್ಯಾಂಪಲ್ಲಿ ಮತ್ತೆ ಮಾಡ್ತಾ ಇದ್ದಾರೆ. ಈ ಸಲ ಕೂಡ ನಾನು ಮತ್ತೆ 3 ದಿನದ ವರ್ಕ್ಶಾಪಿಗೆ ಕೂಡ ನಾನು ಭಾಗವಹಿಸ್ತಾ ಇದ್ದೀನಿ. ಮತ್ತೆ ನನ್ನ ಒಂದು ವ್ಯಕ್ತಿತ್ವ ವಿಕಸನ ಇನ್ನಷ್ಟು ಉತ್ತಮಗೊಳಿಸ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಓಕೆ, ಗೀತಾ ಕಟ್ಟೇರಿ ಸ್ವಾಮಿ, ಧನ್ಯವಾದ ಮಾಹಿತಿ ನೀಡಿದ್ದಕ್ಕೆ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಒಂದು ಉತ್ತಮವಾದ ಜಾಗ, ದೇವನಹಳ್ಳಿಗೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನಾವು ಸೆಪ್ಟೆಂಬರ್ 13, 14, 15 3 ದಿನ ರೆಸಿಡೆನ್ಷಿಯಲ್ ಕ್ಯಾಂಪ್, ಅದು ಊಟ ವಸತಿ ವ್ಯವಸ್ಥೆ ಸೇರಿ ನಿಮಗೆ ಈ ಒಂದು ಕ್ಯಾಂಪ್ನ ವ್ಯವಸ್ಥೆ ಮಾಡಲಾಗಿರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗೆ 9341259267 ಹಾಗೂ 9620303000ಗೆ ಸಂಪರ್ಕ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಏನನ್ನಿಸ್ತು ಈ ವಿಡಿಯೋ ಮಾತಾಡಿದಾಗ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತಾನೆ. ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.